ನಮಸ್ಕಾರ ಸ್ನೇಹಿತರೆ, ರೇಷನ್ ಕಾರ್ಡ್ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ರೇಷನ್ ಕಾರ್ಡ್ ಕುರಿತು ನಮ್ಮ ಒಂದು ಸರ್ಕಾರದ ಕಡೆಯಿಂದ ಹೊಸ ರೂಲ್ಸ್ಗಳಾದರೆ ಜಾರಿ ಮಾಡಿದ್ದಾರೆ. ಈಗ ರೇಷನ್ ಕಾರ್ಡ್ ಕುರಿತು ಬಂದಿರುವಂತಹ ಅಪ್ಡೇಟ್ಸ್ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ನೀವು ಯಾರಾದರೂ ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲನ್ನು ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬರ್ತೀನಿ. ಸ್ನೇಹಿತರೆ, ಕರ್ನಾಟಕದಲ್ಲಿ BPL ಕಾರ್ಡ್ ರದ್ದತಿ ಕುರಿತು ಆತಂಕ ಆದರೆ ಹೆಚ್ಚಾಗಿರುವಂಥದ್ದು. ಇಲ್ಲಿ ಸರ್ಕಾರದ ಮಹತ್ವದ ಯೋಜನೆಗಳಲ್ಲಿ ಒಂದಾದ ಅನ್ನಭಾಗ್ಯ ಹಾಗೂ ಗೃಹಲಕ್ಷ್ಮಿ ಯೋಜನೆಗೆ ಒಂದಿಲ್ಲೊಂದು ಸಮಸ್ಯೆಗಳು ಬರ್ತಾನೆ ಇದೆ. ಅನ್ನಭಾಗ್ಯ ಮತ್ತು ಗೃಹಲಕ್ಷ್ಮಿ ಯೋಜನೆಯ ಹಣದಲ್ಲಿ ಸಾಕಷ್ಟು ಸಮಸ್ಯೆಗಳಂತೂ ಆಗ್ತಾನೆ ಇದೆ. ಕೆಲವರಿಗೆ ಹಣ ಬರದೇ ರೀತಿ ಆಗೋದು, ಕೆಲವೊಬ್ಬರದು BPL ಕಾರ್ಡು APL ಕಾರ್ಡ್ಗೆ ಕನ್ವರ್ಟ್ ಆಗೋದು, ಈ ರೀತಿಯಾಗಿ ಸಮಸ್ಯೆಗಳೆಲ್ಲ ಆಗ್ತಾನೆ ಇದೆ. ಈಗ ಇಲ್ಲಿ ಏನ್ ನಡೀತಿದೆ ಅನ್ನುವಂಥದ್ದನ್ನು ತಿಳಿಸ್ಕೊಡೋದಾದ್ರೆ, ಕಳೆದ 2 ತಿಂಗಳು ಹಿಂದೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ 16,000 GST ಹಾಗೂ IT ಇದ್ದ ಕಾರ್ಡ್ಗಳನ್ನು ರದ್ದು ಮಾಡಿ ಗೃಹಿಣಿಯರಿಗೆ ಮಹಿಳಾ ಅಭಿವೃದ್ಧಿ ಇಲಾಖೆ ಶಾಕ್ ಆದ್ರೆ ಕೊಟ್ಟಿತ್ತು. ಇಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿದೆ, ಕಳೆದ 2 ತಿಂಗಳಿಂದ ಏನ್ ಮಾಡಿದ್ರು ಅಂದ್ರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ 16,000 GST ಹಾಗೂ IT ಇದ್ದ ಕಾರ್ಡ್ಗಳನ್ನು ರದ್ದು ಮಾಡಿಬಿಟ್ಟಿದ್ರು. ಗೃಹಿಣಿಯರಿಗೆ ಇಲ್ಲಿ ಶಾಕ್ ಆದ್ರೆ ಕೊಟ್ಟಿದ್ರು. ಈಗ ಇದರ ಬೆನ್ನಲ್ಲೇ ಅನ್ನಭಾಗ್ಯ ಯೋಜನೆಯಲ್ಲಿ ಇದೀಗ ಅನರ್ಹ BPL ಕಾರ್ಡ್ ರದ್ದತಿಗೆ CM ಖಡಕ್ ಸೂಚನೆ ಆದ್ರೆ ಕೊಟ್ಟಿರುವಂತದ್ದು. ಸ್ನೇಹಿತರೆ, ಇಲ್ಲಿ ನೋಡಿ, ಅನರ್ಹ BPL ಕಾರ್ಡ್ಗಳಿಗೆ ಇಲ್ಲಿ CM ಸಿದ್ದರಾಮಯ್ಯ ಅವರಾದ್ರೆ ಇಲ್ಲಿ ಹೊಸ ಒಂದು ಆದೇಶ ಆದ್ರೆ ಹೊರಡಿಸಿರುವಂತದ್ದು. ಅವ್ರು ಏನ್ ಹೇಳಿದ್ದಾರೆ ಅನ್ನುವಂಥದ್ದನ್ನ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಅನರ್ಹರ BPL ಕಾರ್ಡ್ ರದ್ದು ಮಾಡಿ ಎಂದು ಅಧಿಕಾರಿಗಳಿಗೆ CM ಸಿದ್ದರಾಮಯ್ಯ ಮಹತ್ವದ ಸೂಚನೆ ಆದ್ರೆ ಕೊಟ್ಟಿರುವಂತದ್ದು. ಈಗ ಮೀಟಿಂಗ್ ನಡೆಸಿಬಿಟ್ಟು CM ಸಿದ್ದರಾಮಯ್ಯ ಅವರು ಒಂದು ಮಹತ್ವದ ಸೂಚನೆ ಕೊಟ್ಟಿದ್ದಾರೆ. ಅನರ್ಹ BPL ರೇಷನ್ ಕಾರ್ಡ್ಗಳು ಸಾಕಷ್ಟು ಇದಾವೆ, ಅನರ್ಹ ಇರುವಂತದ್ದು ನಮ್ಮ ಒಂದು ರಾಜ್ಯದಲ್ಲಿ. ಆ ಕಾರ್ಡ್ಗಳನ್ನ ರದ್ದು ಮಾಡಿ ಅಂತ ಹೇಳಿದ್ದಾರೆ. ಇಲ್ಲಿ ಅವರು ಬೆಂಗಳೂರಿನ ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆದ ಆಹಾರ ನಾಗರಿಕ ಸರಬರಾಜು ಗ್ರಾಹಕರ ವ್ಯವಹಾರಗಳು ಮತ್ತು ಕಾನೂನು ಮಾಪನಶಾಸ್ತ್ರ ಇಲಾಖೆಯ ಪ್ರಗತಿ ಪರಿಶೀಲನೆ ಸಭೆಯ ಅಧ್ಯಕ್ಷತೆ ವಹಿಸಿದ ಅವರು ಅಧಿಕಾರಿಗಳು ಹಲವು ಆದೇಶಗಳನ್ನು ನೀಡಿದ್ದಾರೆ. BPL ಪಡಿತರ ಚೀಟಿ ಹೊಂದಿರುವ ಅನರ್ಹರನ್ನು ಗುರುತಿಸಿ ಅವರನ್ನು ಪಟ್ಟಿಯಿಂದ ಹಂತವಾಗಿ ತೆಗೆದುಹಾಕಬೇಕು. ಆದರೆ ಒಂದು ಅರ್ಹನ BPL ಕಾರ್ಡ್ ಕೂಡ ರದ್ದು ಮಾಡಬಾರ್ದು ಅಂತ ಆದೇಶ ಆದ್ರೂ ಹೊರಡಿಸಿರುವಂತದ್ದು. ಈಗ ಲಾಸ್ಟ್ ಟೈಮ್ ಏನಾಗಿತ್ತಂದ್ರೆ, BPL ರೇಷನ್ ಕಾರ್ಡ್ಗಳು ಬಂದ್ಬಿಟ್ಟು ಎಲ್ಲ ಕರೆಕ್ಟ್ ಆಗಿತ್ತು. ಅವರು ಅರ್ಹರೇ BPL ರೇಷನ್ ಕಾರ್ಡ್ ತೆಗೆದುಕೊಳ್ಳೋದಕ್ಕೆ. ಆದ್ರೂ ಅವ್ರನ್ನ ಏನ್ ಮಾಡ್ಬಿಟ್ಟಿದ್ರು, ಅವ್ರು ಅನರ್ಹರು ಅಂದ್ಬಿಟ್ಟು APL ರೇಷನ್ ಕಾರ್ಡ್ಗೆ ಕನ್ವರ್ಟ್ ಮಾಡಿದ್ರು. ಈಗ CM ಸಿದ್ದರಾಮಯ್ಯ ಅವರು ಒಂದು ಸೂಚನೆ ಆದ್ರೆ ಕೊಟ್ಟಿದ್ದಾರೆ. ಒಂದೇ ಒಂದು ಅರ್ಹ ಇರುವಂತಹ BPL ಕಾರ್ಡ್ಗಳನ್ನ ನೀವು ರದ್ದು ಮಾಡಬಾರ್ದು. ಒಂದೇ ಒಂದು ಕಾರ್ಡ್ ಕೂಡ ನೀವು ರದ್ದು ಮಾಡಬಾರ್ದು. ಅನರ್ಹ BPL ರೇಷನ್ ಕಾರ್ಡ್ಗಳನ್ನ ಕಿತ್ತಾಕಿ ಯಾರು ಅರ್ಹರು ಇರ್ತಾರೋ ಆ ಒಂದು ರೇಷನ್ ಕಾರ್ಡ್, ಒಂದೇ ಒಂದು ರೇಷನ್ ಕಾರ್ಡ್ ಕೂಡ ರದ್ದಾಗಬಾರ್ದು ಅಂತ ಸೂಚನೆ ಆದ್ರೆ ಕೊಟ್ಟಿರುವಂತದ್ದು. ನೋಡಿ, ಅನರ್ಹ BPL ಕಾರ್ಡ್ದಾರರು ಸ್ವಯಂ ಪ್ರೇರಿತವಾಗಿ ತಮ್ಮ ಕಾರ್ಡ್ಗಳನ್ನು ಹಿಂತಿರುಗಿಸಲು ಕಾಲಾವಕಾಶ ನೀಡಬೇಕು. ಅದಾದ ನಂತರ ಅಂತವರಿಗೆ ನೋಟಿಸ್ ನೀಡಿ BPL ಕಾರ್ಡ್ಗಳನ್ನು ರದ್ದುಗೊಳಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಇಲ್ಲಿ ಸೂಚನೆ ಆದ್ರೆ ಕೊಟ್ಟಿರುವಂತದ್ದು. ಸ್ನೇಹಿತರೆ, ಇಲ್ಲಿ ನಿಮ್ಮ ಹತ್ರ BPL ರೇಷನ್ ಕಾರ್ಡ್ ಇದೆ, ಆದ್ರೆ ನೀವು ಅನರ್ಹರು, ನೀವು BPL ರೇಷನ್ ಕಾರ್ಡ್ ತೆಗೆದುಕೊಳ್ಳೋದಕ್ಕೆ ನೀವು ಅನರ್ಹರಾಗೋದಾದ್ರೆ ನೀವೇನ್ ಮಾಡ್ಬೇಕಾಗುತ್ತಂದ್ರೆ, ಸ್ವಯಂ ಪ್ರೇರಿತವಾಗಿ ನಿಮ್ಮ ಒಂದು ಕಾರ್ಡ್ಗಳನ್ನ ಹಿಂತಿರುಗಿಸಬೇಕು. ಅಂದ್ರೆ ನೀವೇ ಕ್ಯಾನ್ಸಲ್ ಮಾಡ್ಕೋಬೇಕು, APL ಕನ್ವರ್ಟ್ ಮಾಡಿಸ್ಕೋಬೇಕು. ಇಲ್ಲ ಅಂದ್ರೆ ಇಲ್ಲಿ ಏನ್ ಮಾಡ್ತಾರಂತ ಹೇಳ್ತಿದ್ದಾರೆ ಅಂದ್ರೆ, ನೋಟಿಸ್ ಗಳನ್ನ ಕಳಿಸ್ತಾರೆ, ಸ್ವಲ್ಪ ದಿನ ಕಾಲಾವಕಾಶ ಕೊಡ್ತಾರೆ. ಯಾರ್ದು ಅನರ್ಹರು ಇರ್ತಾರೋ, ಅನರ್ಹರು BPL ರೇಷನ್ ಕಾರ್ಡ್ ತಗೊಂಡಿರ್ತಾರೋ, ನೀವ್ ಏನ್ ಮಾಡ್ಬೇಕಾಗುತ್ತಂದ್ರೆ ನಿಮ್ಮ ಒಂದು ಕಾರ್ಡನ್ನ APLಗೆ ಕನ್ವರ್ಟ್ ಮಾಡ್ಕೋಬೇಕು. ಸ್ನೇಹಿತರೆ, ಈ ರೀತಿಯಾಗಿ ಸರ್ಕಾರದವರು ಹೊರಡಿಸಿರುವಂತಹ ಆದೇಶದ ಕುರಿತು ನಿಮ್ಮ ಅಭಿಪ್ರಾಯಗಳೇನು ಅನ್ನುವಂಥದ್ದನ್ನ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ.